ಮರಿಗಳನ್ನ ತರಬೇಕು ಅಂತಂದ್ರೆ ಅದು ಎಷ್ಟು ದಿನದ ಮರಿ ಇರುತ್ತೆ? ಅದು ಒಂದು ತಿಂಗಳು ಇರುತ್ತೆ. ಮತ್ತೆ ನಾವು ಸೇಲ್ ಮಾಡ್ಬೇಕಾದ್ರೆ ಎಷ್ಟು ತಿಂಗಳು? 4 ತಿಂಗಳು ಬೇಕು. ಸೊ 4 ತಿಂಗಳಲ್ಲಿ ಎಷ್ಟು ಕೆಜಿ ತೂಗುತ್ತೆ ಅದು ಬಾತುಕೋಳಿ? 4 ತಿಂಗಳ ಮುಂದೆ ಒಂದು 1.5-2. ಸೊ ಈಗ ಮೊಟ್ಟೆ ಅಂತಂದ್ರೆ ವರ್ಷಕ್ಕೆ ಎಷ್ಟು ಮೊಟ್ಟೆ ಇಡುತ್ತೆ? ವರ್ಷಕ್ಕೆ ಏನಂದ್ರೆ ಒಂದು 1000 ಕೋಳಿ ಇದ್ರೆ ಒಂದು 60-80 ಸಾವಿರ ಆಗ್ತದೆ. ಎಷ್ಟು ಅದಕ್ಕೆ ಬಂಡವಾಳ ಬೇಕು? ಬಂಡವಾಳ ಬೇಕಂದ್ರೆ 4 ಲಕ್ಷ ಬೇಕು. ಸೊ ಎಷ್ಟು ಆದಾಯ ಗಳಿಸಬಹುದು ನಾವು ಬಾತುಕೋಳಿ ಸಾಕಿದ್ರೆ? ಆಗ್ಬೋದು ಒಂದು 4 ಲಕ್ಷ ಅಂದ್ರೆ ಒಂದು ವರ್ಷ ಆಯ್ತದೆ. ಒಂದು ವರ್ಷ 5-6 ಬರ್ತದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಕಂಪ್ಲೀಟ್ ಆಗಿ ಬಾತುಕೋಳಿಗಳಿದೆ. ಸೊ ಇಲ್ಲೊಬ್ರು ವೇಲು ಅನ್ನೋರು ಬಾತುಕೋಳಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ. ನಾವಿವತ್ತು ಬಂದಿರುವಂಥದ್ದು ಮಂಡ್ಯಗೆ. ಕಂಪ್ಲೀಟ್ ಆಗಿ ನಿಮಗೆ ಬಾತುಕೋಳಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಡೀಟೇಲ್ಸನ್ನು ಕೊಡ್ತಾರೆ. ಸುಮಾರು 15 ವರ್ಷಗಳಿಂದ ಬಾತುಕೋಳಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ. ಅಂದರೆ ಪುಟ್ಟ ವಯಸ್ಸಿನಲ್ಲೂ ಕೂಡ ಬಾತುಕೋಳಿಯನ್ನು ಸಾಕ್ತಾ ಇದ್ದಾರೆ. ಬಟ್ ಈಗ ರೈತೋದ್ಯಮಿ ಆಗಿದ್ದಾರೆ, ಒಬ್ಬ ಬಿಸ್ನೆಸ್ ಮನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ಬಾತುಕೋಳಿಯನ್ನು ಎಲ್ಲಿಂದ ತರಬೇಕಾಗುತ್ತೆ, ಮಾರ್ಕೆಟ್ ಎಲ್ಲಿ ಚೆನ್ನಾಗಿರುತ್ತೆ, ಇಲ್ಲಿ ಏನೆಲ್ಲ ಆಹಾರವನ್ನು ಕೊಡಬೇಕಾಗುತ್ತೆ, ಯಾವ ರೀತಿಯಾಗಿ ಮೇಂಟೈನ್ ಇದೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಸೊ ಬನ್ನಿ ವೇಲು ಅವರನ್ನ ಮಾತಾಡ್ಸೋಣ. ಆ್ಯಕ್ಚುಲಿ ಇವೆಲ್ಲ ಕೂಡ ಜಮೀನಲ್ಲಿತ್ತು, ಬಟ್ ಜಮೀನಲ್ಲಿದ್ದರೆ ನಾವಂತೂ ಮಾತಾಡೋದಕ್ಕಾಗಲ್ಲ, ಸ್ವಲ್ಪ ಮಾತಾಡಿದ್ರು ಕೂಡ ಅದು ಓಡೋಗ್ಬಿಡುತ್ತೆ. ಸೊ ಹಾಗಾಗಿ ಸದ್ಯಕ್ಕೆ ಇಲ್ಲಿದೆ. ಬನ್ನಿ ವೇಲು ಅವರನ್ನ ಮಾತಾಡ್ಸೋಣ. ಮೊದಲನೇದಾಗಿ ನಮಸ್ತೆ. ಸೊ ನಾವು ನಾರ್ಮಲಿ ಆನ್ ದಿ ವೇ ಹೋಗ್ತಾ ನೋಡಿದ್ವಿ, ಯಾರೋ ಒಬ್ರು ಬಾತುಕೋಳಿ ಸಾಕಾಣಿಕೆಯನ್ನ ಮಾಡ್ತಿದ್ದಾರೆ ಅಂತ. ಬಟ್ ನಾನು ನೋಡ್ದಂಗೆ ಇಲ್ಲಿ ಯಾವುದೇ ಶೆಡ್ ಇಲ್ಲ, ಜಸ್ಟ್ ಒಂದು ಮೆಸ್ಸನ್ನ ಮಾಡ್ಕೊಂಡಿದ್ದೀರಾ. ಸೊ ಎಷ್ಟು ಸೇಫ್ ಅಣ್ಣ ಇಲ್ಲಿ ಹಿಂಗೆ ಬಾತುಕೋಳಿನ ಡೈರೆಕ್ಟ್ ಆಗಿ ಓಪನ್ ಏರಿಯಾದಲ್ಲಿ ಸಾಕಾಣಿಕೆ ಮಾಡೋದು? ಇದು ಮಾಮೂಲಿ ಬರ್ತದೆ. ನಮ್ಮ ಮರಿನ ಕೇರಳ ತಗೋಬೋದನೆ. ಓಕೆ. ಸೊ ಕೇರಳದಲ್ಲಿ ಏನಕ್ಕೆ? ಅದು ಫುಲ್ ಫ್ಯಾಕ್ಟರಿನೇ ಇರೋದು, ಕೇರಳದಲ್ಲೇ ಇರೋದು. ಓಕೆ. ಸೊ ಕೇರಳದಲ್ಲಿ ಹಾಗಾದ್ರೆ ಹೈಯೆಸ್ಟ್ ಡಿಮಾಂಡ್ ಇದೆ. ಫುಲ್ ಕೋಳಿ, ಬಾತುಕೋಳಿ ಮರಿ ಯಾವ ಐಟಮ್ ಬೇಕು ತಗೋಬರ್ಬೋದು. ಚಿಕ್ಕ ಬೇಕು ಚಿಕ್ಕದು ಸಿಗ್ತದೆ, ದೊಡ್ಡದು ಸಿಗ್ತದೆ. ಮೊಟ್ಟೆ ಬೇಕು ಕೋಳಿ ಮೊಟ್ಟೆ ಸಿಗ್ತದೆ. ಆ ತರ ಅಲ್ಲಿ ಐತೆ. ನಮ್ಮ ಅಲ್ಲಿಂದ ಹೋಗಿ ತಗೋಬರ್ತೀವಿ. ತಗೊಬಂದು ಇಲ್ಲೊಂದು 3 ತಿಂಗಳು ಸಾಕೊಂಡು ಎಲ್ಲ ಅಲ್ಲಿ ಮೆಸ್ಕೊಂಡು ತಿರ್ನಾ ಕೇರಳ ಹೊಂಟೈತಿ. ಓಕೆ. ಸೊ ನೀವು ಕೇರಳದಿಂದ ಏನಕ್ಕೆ ಇಲ್ಲೇ ಬರ್ತೀರಾ? ಅಂದ್ರೆ ಕೇರಳದಲ್ಲಿ ಸಾಕಾಣಿಕೆ ಮಾಡ್ಬೋದಲ್ಲ? ಇವಾಗ ಅಲ್ಲಿ ಎಲ್ಲ ಸೀಸನ್ ಇಲ್ಲ, ಎಲ್ಲ ನೀರು ಬಂದು ಮುಳಿಕೆಬಿಟ್ಟು ಇವಾಗ ಮೇವು ಇಲ್ಲ ಅಲ್ಲಿ. ಇವಾಗ ಇಲ್ಲಿ ಒಂದು 2 ತಿಂಗಳು ಮೆಸ್ಕೊಂಡು ಅಲ್ಲಿ ಬೆಳೆಗಳ ಸೀಸನ್ ಶುರು ಆಗಿದೆ, ಅದಕ್ಕೆ ಅವುಗಳಿಗೆ ಫುಡ್ ಇಲ್ಲಿ ನಿಮ್ಗೆ ಬೆಸ್ಟ್. ಓಕೆ. ಸೊ ಇವರು ಕೇರಳ ಅಂದ್ರೆ ನೀವು ಮೂಲತಃ ಕೇರಳದವರಾ? ಯಾರು? ಕೇರಳದವರು. ಓಕೆ. ಸೊ ನೀವು ಮೂಲತಃ ಎಲ್ಲಿಯವರು? ನಿಮ್ಮೂರು? ನಮ್ಮ ವೇಲೂರು, ತಮಿಳುನಾಡು. ವೇಲೂರು. ಓಕೆ. ಸೊ ಅಲ್ಲಿಂದ ಇವರು ಕೇರಳದಿಂದ ಮರಿಗಳನ್ನ ತರ್ತಾರೆ. ಸೊ ಈಗ ನೀವು ಮರಿಗಳು ಅಂತ ಬಂದಾಗ ಅದ್ರಲ್ಲಿ ಏನಾದ್ರು ಜಾತಿ ತಳಿ ಆತರ ಏನಾದ್ರು ಇದೆಯಾ? ಐತೆ, 2 ಜಾತಿ ಐತೆ. ಒಂದೊಂದು ಕರೆಂಟ್ ಐತೆ, ಒಂದು ನಾಡನ್ನು ಐತೆ. ನಮ್ಗೊಂದು ಕರೆಂಟ್ ತಗೊಂಡ್ರೆ ಮಳೆ ಚಳಿಗೆ ದಾಗಿಸ್ತದೆ, ತಡ್ಕೊಳಲ್ಲ. ಇದು ಮಳೆ ಗಾಳಿ ಅಂದ್ರೆ ತಡ್ಕೋತದೆ. ಸೊ ಇದೀಗ ಯಾವ ತಳಿ? ಇದು ನಾಡ. ಓಕೆ. ಸೊ ಇಲ್ಲಿ ಏನಾದ್ರು ನೀವು ಸೇಲ್ ಮಾಡ್ತೀರಾ ಅಥವಾ ಕೇರಳಕ್ಕೆ ವಾಪಸ್? ಕೇರಳ. ಓ ವಾವ್, ಸೂಪರ್. ಹಂಗಾದ್ರೆ ಅಲ್ಲಿಂದಾನೇ ತರೋದು, ಮತ್ತೆ ಇಲ್ಲಿ ಮೇಯಿಸ್ಕೊಂಡು ಅದೊಂದು ಏಜ್ ಬಂದಾಗ ನೀವು ಸೇಲ್ ಮಾಡ್ತೀರಾ? ಓಕೆ. ಈಗ ಸೊ ನೀವು ಮರಿಗಳನ್ನ ತರಬೇಕು ಅಂತಂದ್ರೆ ಅದು ಎಷ್ಟು ದಿನದ ಮರಿ ಇರುತ್ತೆ? ಅದು ಒಂದು 1 ತಿಂಗಳು ಇರ್ತದೆ. 1 ತಿಂಗಳು ಮರಿ. ಮತ್ತೆ ನಾವು ಸೇಲ್ ಮಾಡ್ಬೇಕಾದ್ರೆ ಎಷ್ಟು ತಿಂಗಳು? 4 ತಿಂಗಳು ಬೇಕು. ಸೊ 4 ತಿಂಗಳಲ್ಲಿ ಎಷ್ಟು ಕೆಜಿ ತೂಗುತ್ತೆ ಅದು ಬಾತುಕೋಳಿ? 4 ತಿಂಗಳ ಮುಂದೆ ಒಂದು 1.5-2. ಓಕೆ. ಓಕೆ. ಸೊ ನೀವು ಮೊಟ್ಟೆ ಪರ್ಪಸ್ಸಿಗೆ ಅಥವಾ ಮಾಂಸ ಪರ್ಪಸ್ಸಿಗೆ? ಮೊಟ್ಟೆಗೆ ಮಾಂಸಕ್ಕಿಲ್ಲ. ಓಕೆ. ಸೊ ಈಗ ಮೊಟ್ಟೆ ಅಂತಂದ್ರೆ ವರ್ಷಕ್ಕೆ ಎಷ್ಟು ಮೊಟ್ಟೆ ಇಡುತ್ತೆ? ವರ್ಷಕ್ಕೆ ಏನಂದ್ರೆ ಒಂದು 1000 ಕೋಳಿ ಇದ್ರೆ ಒಂದು 60-80 ಸಾವಿರ ಆಗ್ತದೆ. ಓಕೆ. ಇಲ್ಲಿಗ ಎಷ್ಟಿದೆ ಅಣ್ಣ? ಇಲ್ಲಿ 1,500 ಇದೆ. 1,500. ಸೊ 1,500ದಲ್ಲಿ ಎಷ್ಟು ಮೊಟ್ಟೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಎಕ್ಸ್ಪೋರ್ಟ್ ವರ್ಷಕ್ಕೆ 4 ತಿಂಗಳು ಅಂತ. 4 ತಿಂಗಳು ಬಂದ್ರೆ 4 ತಿಂಗಳು ಬಂದ್ರೆ 1-2 ಸಾಟ್ ಆಯ್ತದೆ. 5ನೇ ತಿಂಗಳು ಫುಲ್ ಮೊಟ್ಟೆ ಆಯ್ತದೆ. ಮೊಟ್ಟೆ ಆಗ್ತದೆ. 6ನೇ ತಿಂಗಳಿಗೆಲ್ಲ ಫುಲ್ ಮೊಟ್ಟೆ ಸಾಟ್ ಆಯ್ತದೆ. ಆಮೇಲೆ 6ನೇ ತಿಂಗಳಿಂದ 7, 8, 9 ತಿಂಗಳು ಮೊಟ್ಟೆ ಆಗ್ತದೆ. 3 ತಿಂಗಳು ಮೊಟ್ಟೆ ಕಂಟಿನ್ಯೂ ಮಾಡ್ತದೆ. ಓಕೆ. ಸೊ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಟೋಟಲ್? 3 ತಿಂಗಳು ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು 60-80 ಸಾವಿರ. 60-80 ಸಾವಿರ. ಸೊ 1,500 ಬಾತುಕೋಳಿಯಿಂದ. ಓಕೆ. ಸೊ ಈಗ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತಣ್ಣ? ಈಗ ನೀವು ಮರಿ ತರಬೇಕು ಅಂತಂದ್ರೆ ನಾವೀಗ 1,500ದಿಂದ ಶುರು ಮಾಡ್ತೀವಿ ಅಂತಂದ್ರೆ ಎಷ್ಟು ಅದಕ್ಕೆ ಬಂಡವಾಳ ಬೇಕು? ಬಂಡವಾಳ ಬೇಕಂದ್ರೆ 4 ಲಕ್ಷ ಬೇಕು. 4 ಲಕ್ಷ. ಒಂದು ಮರಿಗೆ ಎಷ್ಟಿದೆ ಈಗ ಅಲ್ಲಿ? ಒಂದು 120-130 ಆಯ್ತದೆ. ಆ ರೇಟ್ ಅದು ಹೆಂಗ್ ಬರ್ತದೆ ಆ ತರ. ಓಕೆ. ಅವಾಗ ಡಿಮ್ಯಾಂಡ್ ರೇಟ್ ಒಂದ್ ಡಿಮ್ಯಾಂಡ್ ಇರ್ತದೆ. ಒಂದ್ ಟೈಮ್ 200 ರೂಪಾಯಿ ಇರ್ತದೆ, ಒಂದ್ ಟೈಮ್ 100 ರೂಪಾಯಿ ಇರ್ತದೆ, 80 ರೂಪಾಯಿ ಇರ್ತದೆ. ಓಕೆ. ಓಕೆ. ಅದಾದ್ಮೇಲೆ ಈಗ ನೀವು ಏನಕ್ಕೆ ಹಿಂಗ್ ಓಪನ್ ಏರಿಯಾದಲ್ಲೇ ಮಾಡ್ಕೊಂಡಿದ್ರೆ, ಅಂದ್ರೆ ಚಿಕ್ಕ ಮನೆ ಶೆಡ್ ಆತರ ಏನು ಮಾಡಲ್ಲ? ಎಷ್ಟು ಸೇಫ್ ಅಣ್ಣ ಇಲ್ಲಿ ರೋಡ್ ಸೈಡ್ ಅಲ್ಲಿ ಹಿಂಗ್ ಮೆಸ್ ಹಾಕೊಂಡು ಮಾಡಿದ್ರೆ? ನೋಡ್ಕೋತೀರಾ ಫುಲ್ ರಾತ್ರಿ ಪೂರ್ತಿ ನೋಡ್ಕೋಬೇಕು? ಓಕೆ. ಸೊ ಎಷ್ಟು ಜನ ಇದ್ದಾರೆ ಕೂಲಿ ಕಾರ್ಮಿಕರು? ಕೂಲಿಕಾರೆಲ್ಲ ನಮ್ಮ ಹುಡುಗರು, ನಮ್ಮ ತಮ್ಮನ ಮಗ. ಓಕೆ. ಸೊ ನಿಮ್ ಫ್ಯಾಮಿಲಿನೇ ನೋಡ್ಕೊಳ್ಳುತ್ತೆ. ಸೊ ಅವರು ಇಲ್ಲೇ ಇರ್ತಾರೆ, ಒಂದ್ ಚಿಕ್ಕ ಶೆಡ್ ಮಾಡ್ಕೊಂಡು ಅವ್ರು ಇಲ್ಲೇ ಇರುವಂತದ್ದು. ಓಕೆ. ಸೊ ಎಷ್ಟೊತ್ತಿಗೆ ಮೇಯ್ಸಕ್ ಬಿಡ್ತೀರಾ?
ಬೆಳಗ್ಗೆ 7 ಗಂಟೆ ಬಿಡ್ತೀವಿ ಮೇಡಮ್, ಸಾಯಂಕಾಲ 6 ಗಂಟೆ ಶೆಡ್ ಗಾಡಿ. ಓಕೆ, ಸೊ ಇಲ್ಲೆಲ್ಲ ತಿನ್ಕೊಂಡಿರುತ್ತೆ. ಅಂಡ್ ಇನ್ನೊಂದು ರೈತರಿಗೆ ಹೇಳ್ಬೇಕು, ಆಕ್ಚುಲಿ ತುಂಬಾ ಜನ ಇದನ್ನ ಅಂದ್ರೆ ಫಾರಿನ್ ಅಂತ ಬಂದಾಗ ವಿದೇಶದಲ್ಲಿ ಈ ಒಂದು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಈಗ ನಾವೇನಾದ್ರೂ ಭತ್ತ ಬೆಳಿತೀವಿ ಅಥವಾ ಬೇರೆ ಬೆಳೆಗಳನ್ನ ಬೆಳಿತೀವಿ ಅಂತಂದ್ರೆ ಇದರ ಬಾತುಕೋಳಿ ಸಾಕಾಣಿಕೆಯನ್ನು ಕೂಡ ಮಾಡ್ತಾರೆ. ಸೊ ಅದರಿಂದ ಏನ್ ಯೂಸ್ ಅಂತ ಕೇಳ್ಬೋದು. ಈಗ ನಾವು ಭತ್ತದ ಜಮೀನಲ್ಲಿ ಅಲ್ಲಿ ಒಂದು ರೋಗವನ್ನ ಮೇಂಟೈನ್ ಮಾಡಬೇಕು ಅಥವಾ ಕೀಟಗಳನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಅಲ್ಲಿ ಅವರು ಬಾತುಕೋಳಿಯನ್ನ ಬಿಡ್ತಾರೆ. ಸೊ ಇದರಿಂದ ಏನ್ ಬೆನಿಫಿಟ್ ಅಂತಂದ್ರೆ ಒಂದು ಬಾತುಕೋಳಿಗಳು ಅಲ್ಲಿರುವಂತ ಇನ್ಸೆಕ್ಟ್ಗಳನ್ನ ಕೀಟಗಳನ್ನ ತಿನ್ನುತ್ತೆ. ಸೊ ಅದರಿಂದ ಒಂದು ಭತ್ತ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ಯಾವುದೇ ಒಂದು ರೋಗ ಮುಕ್ತವಾಗಿರುತ್ತೆ. ಇನ್ನೊಂದು ಕಡೆ ಬಾತುಕೋಳಿಗಳಿಗೂ ಕೂಡ ಇದು ಆಹಾರ ಆದಂತಾಗುತ್ತೆ, ಅಂದ್ರೆ ಅವುಗಳಿಗೆ ಏನ್ ಕೀಟಗಳನ್ನ ತಿನ್ನುತ್ತೋ ಅದರಿಂದಲೇ ಬದುಕೊಂಡಿರುತ್ತೆ. ಸೊ ಹಾಗಾಗಿ ಇದು ಡಬಲ್ ಇನ್ಕಮ್ ಅಂತ ಹೇಳ್ಬೋದು. ಅಲ್ಲಿ ಕಂಪ್ಲೀಟ್ ಈಗ ಇಂಡೋನೇಷ್ಯಾ ಆಗಿರ್ಬೋದು ಇತರ ದೇಶಗಳಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಭತ್ತದ ಒಂದು ಜಮೀನಲ್ಲೇ ಮೀನು ಕೃಷಿಯನ್ನ ಮಾಡೋದಾಗಿರ್ಬೋದು, ಭತ್ತದ ಕೃಷಿ ಒಂದು ಜಮೀನಲ್ಲೇ ಈ ಬಾತುಕೋಳಿ ಸಾಕಾಣಿಕೆ ಮಾಡೋದು, ಅಂದ್ರೆ ಬಾತುಕೋಳಿಯ ಮೊಟ್ಟೆಗಳಿಂದಲೂ ಕೂಡ ಒಂದು ಆದಾಯ ಬರುತ್ತೆ, ಭತ್ತದ ಕೃಷಿಯಿಂದ ಕೂಡ ಆದಾಯ ಬರುತ್ತೆ. ಸೊ ಈ ಒಂದು ಮೆಥಡ್ ಅನ್ನ ಸಾಕಷ್ಟು ಜನ ಫಾಲೋ ಮಾಡ್ತಿದ್ದಾರೆ. ನೀವು ಕೂಡ ಇದನ್ನ ಟ್ರೈ ಮಾಡ್ಬೋದು. ಸೊ ನೀವೇನಾದ್ರೂ ಇಲ್ಲಿ ಟ್ರೈ ಮಾಡಿದಿರಾ ಆತರ? ಇಲ್ಲ. ಸೊ ಇನ್ ಕೇಸ್ ಯಾರಾದ್ರೂ ಕೃಷಿಕರು ಕೇಳಿದಾರ, ಈಗ ನಮ್ ಜಮೀನಿಗೆ ಒಂದಷ್ಟು ಬಾತುಕೋಳಿಗಳನ್ನ ಬಿಡಬೇಕು ಕೇಳ್ತಾರೆ, ಸ್ವಲ್ಪ ಬಿಡ್ಬೇಕು, ನಾಟಿ ಹಾಕ್ಬಿಟ್ರೆ ನಾಟ್ಲಿ ಬಿಟ್ಬಿಟ್ರೆ ಕಳೆ ಕಿಳಂಗಿಲ್ಲ, ಕೋಳಿ ಚೆಂದ ಮೇಯ್ತದೆ ಮೇಯ್ತವೆ ಅಂತ ಕೇಳ್ತಾರೆ. ಅವ್ರಿಗೆ ಸಾಕಕ್ಕೆ ಇದಿಲ್ಲ, ಹತ್ರ ಇದಿಲ್ಲ. ಒಂದು 50 ವರ್ಷ ಸಾಕಬಿಟ್ರೆ ಕಷ್ಟ ಅವ್ರಿಗೆ, ಸಾಕೋಕ್ಕಾಗಲ್ವಲ್ಲ. ಒಬ್ಬ ಇರ್ಬೇಕು. ಬಿಟ್ಟಿದ್ದೀರಾ ಜಮೀನಿಗೆ? ಇಲ್ಲ, ಕೇರಳದಲ್ಲಿ ಬಿಡ್ತಾರೆ ಮಾಮೂಲಿ. ಅದು ಕೇರಳದಲ್ಲಿ ಎಲ್ಲಾ ಮರಿಗಳು ತಂದು ಜಮೀನಿಗೆ ನಾಟಿ ಸುತ್ತ ಬಿಟ್ಬಿಡ್ತಾರೆ. ಒಳ್ಳೆ ಕಲೆ ಕಿಳಂಗಿಲ್ಲ, ಅವರೇ ಹೋಗಿ ಮೇಕೆ ಬಿಡ್ತಾರೆ, ಕಲೆ ಏನ್ ಬರಲ್ಲ. ಓಕೆ, ಸೊ ಇದರಲ್ಲಿ ಏನಣ್ಣ, ಈಗ ನಾನು ಒಂದು ಅಬ್ಸರ್ವ್ ಮಾಡಿದೆ, ಕೆಲವೊಂದು ಜುಟ್ಟಲ್ಲಿ ಗ್ರೀನ್ ಇದೆ, ಅದು ಏನ್ ಡಿವಿಷನ್? ಅದು ಗಂಡು, ಹುಂಜ. ಉಳಿದಿರುವಂತದ್ದು ಹೆಣ್ಣು. ಓಕೆ, ಸೊ ಇಲ್ಲೇ ಅದು ಬ್ರೀಡಿಂಗ್ ಆಗುತ್ತೆ ಹೆಂಗೆ ಏನು? ಇದು ಬಂದು ಮಿಷಿನಲ್ಲಮ್ಮ, ಮಿಷಿನಲ್ಲೇ ಅಲ್ಲೆಲ್ಲ ಫುಲ್ ಕರೆಂಟಲ್ಲಿ ಮಾಡ್ತಾರೆ, ನಾವು ಮಾಡಂಗಿಲ್ಲ, ಅಲ್ಲ ಕರೆಂಟಲ್ಲಿ ಮಾಡೋದು. ಓಕೆ, ನೀವು ತಗೊಂಬರೋದು. ಸೊ ಮೊಟ್ಟೆಗಳನ್ನು ಕೂಡ ನಾವು ತಂದು ಮಾಡ್ಕೋಬಹುದಾ ಇಲ್ಲಿ ಹೆಂಗೆ? ಇಲ್ಲಿ ಮೊಟ್ಟೆ ಇಕ್ಕಿದ ಗಾಡಿ ಬರ್ತದಮ್ಮ, ಕೇರಳದ ಇಲ್ಲಿಂದ ತಗೋಯ್ತಾರೆ. ಇಲ್ಲಿ ಕರ್ನಾಟಕ ಫುಲ್ ಇರೋ ಕೋಳಿ ಎಲ್ಲ ತುಂಬ್ಕೊಂಡು ಮೊಟ್ಟೆ ತುಂಬ್ಕೋಯ್ತಾರೆ. ಸೊ ಅಣ್ಣ, ಈಗ ಒಂದು 4 ತಿಂಗಳು ಅಂತ ಹೇಳಿದ್ರೆ ಅದೊಂದು ಏಜ್ ಬರಬೇಕು. ಸೊ ಎಷ್ಟು ಕೆಜಿ ತೂಗಬೇಕು ಅಂದ್ರೆ ಅದು 1.5 ಕೆಜಿ ನೋಡ್ತಾರೆ. ಓಕೆ, ಸೊ ಈಗ ಅವಾಗ ಮೊಟ್ಟೆ ಎಷ್ಟು ರೇಟ್ ಬರುತ್ತೆ? ನೀವು ಹೆಂಗ್ ಸೇಲ್ ಮಾಡ್ತೀರಾ? ವಾಪಸ್ ಕೇರಳಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಏನು ಟ್ರಾನ್ಸ್ಪೋರ್ಟೇಷನ್ ಹೆಂಗೆ? ಲಾರಿ ಗಾಡಿ ಆಯ್ತಮ್ಮ, ಗಾಡಿಗಳು ಬಂದು ತಗೋಯ್ತಾರೆ. ಓಕೆ, ಸೊ ಅದಕ್ಕೆ ಎಷ್ಟು ಖರ್ಚಾಗುತ್ತೆ? ಖರ್ಚಾದ್ರೆ ಅವ್ರಿಗೆ 15,000 ರೂಪಾಯಿ ಖರ್ಚಾಯ್ತದಮ್ಮ. ಅವ್ರಿಗೆ ಖರ್ಚಾಯ್ತದೆ, ಪೆಟ್ರೋಲ್, ಡೀಸೆಲ್, ಪೊಲೀಸ್. ಓಕೆ, ಅಂದ್ರೆ ಈಗ ಮಂಡ್ಯ ಅಂತ ಬಂದ್ರೆ ಇಲ್ಲಿರುವಂತ ಎಲ್ಲಾ ಬಾತುಕೋಳಿದ್ದು ಎಲ್ಲಾನು ಕಲೆಕ್ಟ್ ಮಾಡ್ತಾರೆ. ಎಲ್ಲ ಒಂದ್ ಗಾಡಿ ಬಂದು ಎಲ್ಲ ಸುತ್ತ ಅಲ್ಲೇ ಹಳ್ಳಿಗಳೆಲ್ಲ ಕೋಳಿಗಳು ಇರ್ತಾವ. ಅಲ್ಲಿ ನರಸೀಪುರ, ಬನ್ನೂರು, ಮೈಸೂರು ಅಲ್ಲೆಲ್ಲ ಇರ್ತಾವ. ಅಲ್ಲೆಲ್ಲ ಕಳ್ಸಿ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ಲೋಡ್ ತಗೊಂಡು ಕೇರಳಕ್ಕೆ ಹೋಯ್ತಾರಮ್ಮ. ಓಕೆ, ಸೊ ಒಂದು ಮೊಟ್ಟೆಗೆ ಈಗ ಎಷ್ಟಿದೆ ಅಲ್ಲಿ? ಇವಾಗಮ್ಮ 10 ರೂಪಾಯಿ ಇತ್ತಮ್ಮ, ಇವಾಗ ಬಂದು ರೇಟ್ ಸ್ವಲ್ಪ ಕಡಿಮೆ ಆಗದೆ, ಒಂದು 7.5-8 ರೂಪಾಯಿ ಇರ್ಬೋದು. ಓಕೆ, ಸೊ ಇಲ್ಲಿ ಮಂಡ್ಯದ ಜನ ಯಾರು ಕೇಳಲ್ವಾ ಮೊಟ್ಟೆ ಬೇಕು? ತಿಂತಾರೆ, ಕೊಡ್ತೀರಾ ನೀವು? ಓಕೆ, ಸೊ ಇಲ್ಲೇ ಮಾರ್ಕೆಟ್ ನ ಕಂಡ್ಕೋಬೋದಲ್ಲ ನೀವು? ಇಲ್ಲಿ ಮಾರ್ಕೆಟ್ ಇಲ್ಲಮ್ಮ, ರೇಟ್ ಕಮ್ಮಿ. ಇಲ್ಲಿ ಕೇರಳನೇ ಫುಲ್ ಈಸ್ ಇದು ಜಾಸ್ತಿ. ಕರ್ನಾಟಕದಲ್ಲಿ ಈಸ್ ಜಾಸ್ತಿ ತಿನ್ನಲ್ಲ, ಸುಂಗನ್ಬಿಟ್ಟು ಸ್ಮೆಲ್ ತಿನ್ನಲ್ಲ. ಅಲ್ಲಿ ಕೇರಳ ಅಂದ್ರೆ ಇದೇ ಫುಡ್ ಅವ್ರಿಗೆ ಜಾಸ್ತಿ ತಿನ್ನೋದು. ಇದೇ ಫುಲ್ ಡಿಮ್ಯಾಂಡ್. ಬಾತುಕೋಳಿ ಮೊಟ್ಟೆನೇ ಫೇಮಸ್ ಅಲ್ಲಿ. ಓಕೆ, ಸೊ ಈಗ ನೀವು ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ? ಈಗ ಎಷ್ಟು ಟೈಮ್? ಒಂದು 1.5 ವರ್ಷ ಮಡಿಕೈತೆ ಅದನ್ನ. ಆಮೇಲೆ ವಯಸ್ಸಾದ್ಮೇಲೆ ಆಮೇಲೆ ಕೊಂಡ ಚಾಪಿಸ್ ಬೀಜ ತಗೊಂಡಿದ್ದಾರೆ. ನಾವು ಮರಿ ತಗೊಂಡ್ಬರ್ತೀರಾ. ಸೊ ಇದು ಮಾಂಸ ಕೊಡ್ಬೇಕಾದ್ರೆ ಎಷ್ಟು ರೇಟ್ ಇದೆ? ಅವಾಗ 200-250. ಸೊ ಅದರಲ್ಲೂ ಕೂಡ ನಾವು ಆದಾಯ ಮಾಡಬಹುದು. ಓಕೆ, ಸೊ ಈಗ ಬಾತುಕೋಳಿ ಸಾಕಾಣಿಕೆ ಯಾರಾದ್ರೂ ರೈತರು ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನ್ ಹೇಳ್ತೀರಾ? ಹೆಂಗ್ ಸ್ಟಾರ್ಟ್ ಮಾಡ್ಬೇಕು? ನಿಮ್ಮ ಒಂದು ಅನುಭವ ಹೇಳಿ. ಇವರು ಜಾಸ್ತಿ ಸಾಕಾಗಲ್ಲ, ಒಂದು 10-5 ಸಾಕ್ಬೋದು ಮನೇಲಿ. ಅದೇ ಇದು ಮೊಟ್ಟೆ ತಗೋಗಿ ನಾಡ್ಗೋಳಿ ಮಾಡಿದ್ರು ಮರಿ ಆಯ್ತದೆ, ಏನ್ ತೊಂದರೆ ಏನಲ್ಲ. ಆ ನಾಡ್ಗೋಳಿ ಬೆಳೆಸ್ಕೋಬಹುದು ಆರಾಮಾಗಿ, 10-5 ಬೆಳೆಸ್ಕೋಬಹುದು. ಜಾಸ್ತಿ ಆಗಲ್ಲ, ಜಾಸ್ತಿ ಒಂದು 150 ಸಾಕ್ತಿದ್ರೆ ಆಗಲ್ಲ. ಅದು ತೋಟ ಇರಬೇಕು, ನೀರ್ ಬೇಕು, ಅದಕ್ಕೆ ಆಗಲ್ಲ. ಒಂದು 2-3 ಸಾಕಬಹುದು ಆರಾಮ ಮನೇಲಿ, ಅದೇನ್ ತೊಂದರೆ ಏನಲ್ಲ. ಓಕೆ, ಸೊ ಇದಕ್ಕೆ ಏನ್ ಬೇರೆ ಆಹಾರ? ಹಾಗಾದ್ರೆ ಭತ್ತ, ನಲ್ಲಿ ಹಿಂಗೆ ಈ ತರ ಮೇಯ್ತದೆ, ಗದ್ದೆಲೆ ಭತ್ತ ಮೇಯ್ತದೆ. ಬೇರೆ ಏನಾದ್ರು ಇಂತ ಟೈಮಿಗೆ ಇಂತ ಫುಡ್ ಆತರ ಏನಾದ್ರು ಕೊಡ್ಬೇಕಾ? ಆತರ ಏನಿಲ್ಲಮ್ಮ, ಇಲ್ಲ ಫೀಡು ಆತರ ಏನಿಲ್ಲ. ಅದು ಮರಿಲಿ ಕೊಡ್ತಾರೆ, ಚಿಕ್ಕ ಮರಿ ಕೊಡ್ತಾರೆ ಅಷ್ಟೇ. ಆಮೇಲೆ 1 ತಿಂಗಳು ಮರಿ ಮುಡಿ ಆಗಲ್ಲ. ಆಮೇಲೆ ಮಾಮೂಲಿ ಭತ್ತ. ಓಕೆ, ಸೊ ಏನಾದ್ರು ರೋಗ ಏನಾದ್ರು ಬರುತ್ತಾ? ಎಲ್ಲ ಬರ್ತದೆ. ನಾವು ಮೆಂಗಿಸ್ ಮಾಡ್ಬೇಕು, ಮೆಡಿಸಿನ್ ಕೊಡ್ಬೇಕು. ಏನ್ ಕೊಡ್ತೀರಾ? ಟೆರಾಮಿಸಿನ್, ಎಲ್ಲೋ ಬೆಲ್ಲಾಮಿ ಅದು ಕೊಡ್ಬೇಕು. ಅಂದ್ರೆ ಎಷ್ಟು ತಿಂಗಳಿಗೊಮ್ಮೆ ಕೊಡ್ಬೇಕು? 3 ತಿಂಗಳು ಟೈಮ್ ಕೊಡ್ಬೇಕು. ಓಕೆ, ರೋಗ ಯಾವ್ದಾದ್ರು ಬರುತ್ತಾ? ಏನಾದ್ರು ನೆನಪಿದ್ಯಾ? ಏನ್ ಹೆಸರು? ಅದು ಬಂದು ಬರಲಮ್ಮ, ಆಟೋಮೆಟಿಕ್ ಬರ್ತದೆ. ಕಣ್ಣು ನೋವು ಬರ್ತದೆ, ಜ್ವರ ಬರುತ್ತೆ, ಜ್ವರ ಡೆಲ್ಲ ಬರ್ತದೆ, ಅದೆಲ್ಲ ಮಾಮೂಲಿ ಬರ್ತದೆ. ಅದು ನಮ್ಮ ಮೆಡಿಸಿನ್ ಕೊಡ್ತಾ ನೀವು ನೋಡ್ಕೋತಾ ಇರ್ಬೇಕಾಗತ್ತೆ. ಓಕೆ, ಸೊ ನಿಮ್ದು ಮುಂದಿನ ಕನಸು ಏನಣ್ಣ? ಏನ್ ಮಾಡ್ಬೇಕು? ಈಗ ಆಲ್ರೆಡಿ ನೀವು ಬಾತುಕೋಳಿ ಸಾಕಾಣಿಕೆ ಚಿಕ್ಕ ವಯಸ್ಸಿಂದ ಕೂಡ ಮಾಡ್ಕೊಂಡ್ ಬರ್ತಿದ್ದೀರಾ ಅಂತಂದ್ರೆ ನಿಮ್ಗೊಂದು ಕನಸು ಅಂತ ಇರುತ್ತಲ್ಲ, ಅದೇನೋ?
ಇದೇ ನಮ್ಮ ಲೈಫ್ ಇದೇ ಲೈಫ್ ನಿಮ್ದು. ಸೊ ನೀವು ಕೇರಳಕ್ಕೆ ಹೋಗ್ತಾ ಬರ್ತಾ ನಾವು ಕೇರಳ ಹೋಗ್ತೀವಿ, ಆಂಧ್ರ ಹೋಗ್ತೀವಿ, ಹೈದರಾಬಾದ್ ಹೋಗ್ತೀವಿ, ಎಲ್ಲ ಸುತ್ತಾ ಇರ್ತೀವಿ. ಸೊ ಈಗ ನೀವು ಅಷ್ಟು 4 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅಂತಂದ್ರೆ ಅಲ್ವಾ ಬಂಡವಾಳ, ಸೊ ಎಷ್ಟು ಆದಾಯ ಗಳಿಸಬಹುದು ನಾವು ಬಾತುಕೋಳಿ ಸಾಕಿದ್ರೆ? ಅಮ್ಮ ನಮ್ಮ ಟೈಮ್ ಮಳೆ ನೀರಾವರಿ ಉಯ್ದ್ಬಿಟ್ರೆ ಆಗ್ಬೋದು ಒಂದು 4 ಲಕ್ಷ ಅಂದ್ರೆ ಒಂದು ವರ್ಷ ಆಯ್ತದೆ. ಒಂದು ವರ್ಷ 5-6 ಬರ್ತದೆ, 2-3 ಜಾಸ್ತಿ ಬರ್ತದೆ. ಓಕೆ, ಅಂದ್ರೆ ನೀವು ಏನ್ ಹಾಕ್ತಿರೋ ಬಂಡವಾಳ ಅದರಿಂದ ಸ್ವಲ್ಪ ಜಾಸ್ತಿ ಬರುತ್ತೆ. ನಾವ್ ಹೆಂಗ್ ನೋಡ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಅಲ್ವಾ? ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ, ತುಂಬಾ ಖುಷಿ ಆಯ್ತು. ಸೊ ನಾವು ಬೆಳಿಗ್ಗೆ ಹೋಗ್ತಾ ನೋಡ್ಕೊಂಡು ಹೋದ್ವಿ ಇದೊಂದು ವಿಡಿಯೋ ಮಾಡಬೇಕು ಅಂತ, ಬಟ್ ಬರ್ತಾ ನಮ್ಗೆ ಸಿಕ್ಕಿರ್ಲಿಲ್ಲ. ನಾವು ನೋಡಿದ್ರೆ ಇಲ್ಲಿ ಜಮೀನಲ್ಲೆಲ್ಲ ಓಡಾಡ್ತಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಣ್ಣ. ನೋಡಿದ್ರಲ್ವಾ ಸ್ನೇಹಿತರೆ, ಬಾತುಕೋಳಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನ ವೇಲು ಅವರು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು. ಎಲ್ಲಿಂದ ಮರಿಗಳನ್ನ ತರ್ತಾರೆ, ಇಲ್ಲಿ ಯಾವ ರೀತಿಯಾಗಿ ಮೇಂಟೆನೆನ್ಸ್ ಇರುತ್ತೆ. ಸೊ 4 ಲಕ್ಷ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಿದ್ರೆ ಸುಮಾರು 6 ಲಕ್ಷ ಆದಾಯವನ್ನ ಗಳಿಸಬಹುದು ಅನ್ನೋದನ್ನ ಹೇಳಿದ್ರು. ಸೊ ಅವರು ಸುಮಾರು 15 ವರ್ಷದಿಂದ ಈ ಒಂದು ಬಾತುಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ನಿಮಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬೋದು, ಉತ್ತಮ ಆದಾಯವನ್ನ ಗಳಿಸಬಹುದು. ಮತ್ತೆ ಯಾಕೆ ತಡ, ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಬೈ ಬಾಯ್.